ನವ ದಂಪತಿಗಳಿಗೆ ರಾಜ್ಕುಮಾರ್ಗೆ ರಾಜ್ಕುಮಾರ್ಗೆ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊನ್ನೆ ಹೇಳಿದ್ದೆ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅವರ ಅಭಿಮಾನಿಗಳು ಒಂದಷ್ಟು ಜನಕ್ಕೆ ಮದುವೆನ ಮಾಡಿಸ್ತಾ ಇದ್ದಾರೆ ಅಂತ. ಅದರಲ್ಲಿ ಈಗ ನಮ್ಮನೆ ಹೆಣ್ಮಗು ಕೂಡ ಮದುವೆ ಆಗ್ತಾಯಿದೆ. ಇವತ್ತು ಬೆಳಗ್ಗೆ ಎಲ್ಲರೂ ಎದ್ದು ಹುಡುಗಿನ ರೆಡಿ ಮಾಡಿಕೊಂಡು ಇಲ್ಲಿಂದ ಎಕ್ಸಿಬಿಷನ್ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ಎಷ್ಟೆಷ್ಟು ಜನ ಯಾವ್ಯಾವ ಜೋಡಿಗಳು ಬಂದಿರ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಯಾವ್ಯಾವ ರೀತಿ ಮದುವೆ ಮಾಡಿಸ್ತಾರೆ, ಸಾಮೂಹಿಕ ಮದುವೆ. ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು. ನಾನು ಇದುವರೆಗೂ ಕೇಳಿದ್ದೀನಿ ಸಾಮೂಹಿಕ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ, ಬಟ್ ಅದರಲ್ಲಿ ನೋಡಿರಲಿಲ್ಲ. ಇವತ್ತು ನನಗೆ ಒಂದು ನೋಡೋ ಅವಕಾಶ ಮತ್ತು ಅದರಲ್ಲಿ ಭಾಗಿಯಾಗೋ ಅವಕಾಶ ಸಿಕ್ಕಿದೆ. ಆಮೇಲೆ ಈ ಕಾರ್ಯಕ್ರಮನ ಅವ್ರನ್ನೂ ಮಾತಾಡಿಸ್ತೀನಿ. ಅವರ ಪ್ರೀತಿ ಅಪ್ಪು ಮೇಲಿರೋವಂಥದ್ದು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನೆಲ್ಲ ನಿಮಗೆ ಹೇಳಿಸ್ತೀನಿ. ಓಕೆ, ಬನ್ನಿ ನೋಡೋಣ. ಆಯಿತು, ಕೊಡು. 3 ದಪ್ಪ ಕೊಟ್ಟು ಹಂಗೆ ಹಿಂಗೆ ಕೊಡು, ಹಿಂಗೆ ಕೊಡು. ಹಂಗೆ ಕೊಟ್ಟು 3 ಸಾರಿ ಇದ್ರೆ ತೆಗೆಮ್ಮ. ಇನ್ನೊಂದು ಕೊಡಿ, ಇನ್ನೊಂದು ಸರಿ ಈಗ ಕೊಡ್ತೀನಿ. ಹೀಗೆ ಕವರ್ ಕೊಡು ಲಕ್ಷ್ಮಿ. ಅಲ್ಲಿ ಹಾಕಲ್ಲ ಹಾಕಿದಾರ ಹಿಂದಕ್ಕೆ ಕಾಯಿ ತಲೆ ಮಾಡ್ಬಿಡು. ಈಚಕ ಫಸ್ಟು ಕಾಯ ಮೇಲೆ ಹಾಕಿ ಅಕ್ಕಿ ಹಣ್ಣು ಅದು ಮಾಡಿ ತಂದ್ಕೊಳ್ತಾರೆ. ನೋಡಿ, ಈಗ ಸಾಮೂಹಿಕ ವಿವಾಹಕ್ಕೆ ಸಾಂಪ್ರದಾಯಿಕವಾಗಿ ಬಂದಿದ್ದೀವಿ. ಅಲ್ಲಿ ಮದುವೆ ಗಂಡು ಹೆಣ್ಣುಗಳೆಲ್ಲ ಜೋಡಿಯಾಗಿ ನಿಂತವ್ರೆ. ನಮ್ಮ ಬೆಟಾಲಿಯನ್ ನಮ್ಮ ಹುಡುಗರುಗಳು ಇವರೆಲ್ಲ ಚಿಕ್ಕ ಮಕ್ಳುಗಳು. ನೆಕ್ಸ್ಟ್ ಇವ್ರಿಗೆಲ್ಲಾನು ಇದೇ ರೀತಿ ಸರಳ ವಿವಾಹ ಆಗ್ಬೇಕು ಅಂತ ಅಂದ್ಬಿಟ್ಟು, ಮಾದರಿ ಆಗ್ಲಿ ಅಂತ ಅಂದ್ಬಿಟ್ಟು ತೋರ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ನೀವೆಲ್ಲರೂ ಹಿಂಗೆ ಸರಳ ವಿವಾಹ ಆಗ್ಬೇಕು, ಆಯ್ತಾ? ಅಕ್ಕಿ ಉಪ್ಪಿಟ್ಟು ಮಾಡಿದ್ದಾರೆ, ಚೆನ್ನಾಗೈತೆ, ಸೂಪರಾಗಿ. ಅಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ಅಲ್ಲಿ ಯಾರ್ಯಾರು ಗಿಡ್ಸ್ಕೊತಾರೆ ನೋಡ್ತೀನಿ. ಮತ್ತು ಮದುವೆಗೆ ಎಲ್ಲ ಹುಡುಗ ಹುಡುಗಿ ರೆಡಿಯಾಗಿದ್ದಾರೆ, ಅವರು ತೋರಿಸ್ತೀನಿ. ನಾಷ್ಟ ಮಾಡ್ಕೊಂಡು ಅಲ್ಲಿ ಹೋಗೋಣ. ಮಾತಾಡೋದು ಆಗಿರ್ತದೆ, ಫೋನಲ್ಲಿ ಆಗಿರ್ತಾರೆ.
ಹಾಕಿ ಕಟ್ಟೆ ಕಡಿರೋ ಸೈಡ್ ಬನ್ನಿ ಬನ್ನಿ ಆಗ್ತಿರೋರು ಬನ್ನಿ ಸರ್. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 4ನೇ ಬಾರಿಗೆ ಉಚಿತ ಸಾಮೂಹಿಕ ವಿವಾಹಕ್ಕೆ ಆಗಮಿಸುತ್ತಿರುವ ತಮ್ಮೆಲ್ಲರಿಗೂ ಸುಸ್ವಾಗತ. ಹ್ಯಾಪಿನಾ ಮೇಡಮ್? ಫುಲ್ ಹ್ಯಾಪಿನಾ? ಫುಲ್ ಹ್ಯಾಪಿ. ನಗಿರಿ ಇನ್ನೊಂದು ಸ್ವಲ್ಪ. ಫುಲ್ ಹ್ಯಾಪಿ. ಯಾರು? ಖುಷಿಯಾಗಿದ್ದೀರಾ? ನಗಿರಿ ನಗಿರಿ. ಹ್ಯಾಪಿ ಸರ್. ಥ್ಯಾಂಕ್ ಯು. ಹ್ಯಾಪಿ ಸರ್. ಯಾವರು? ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮ ಸುತೋತ್ರವಾಗಿ ನಡೀತು. ಮತ್ತು ಇದುವರೆಗೂ ತುಂಬ ಸೈಲೆಂಟಾಗಿ ಎಲ್ಲ ನಡೀತು. ಯಾವಾಗ ನಮ್ಮ ಯುವಣ್ಣ ಬಂದರು
ಫುಲ್ಲು ಜನ ಜಂಗುಳಿ ಕಿರ್ಚಾಟ ಜೈಕಾರ ಎಲ್ಲ ಅವಳಿ ಫುಲ್ಲು. ಆಮೇಲೆ ಬಂದ್ಬಿಟ್ಟು ಅವ್ರಿಗೆ ಇಡೀ ನಮ್ಮ ಯಾರ್ಯಾರು ಮದುವೆ ಆಯ್ತವ್ರೋ ಎಲ್ಲ ಯುವಕ ಯುವತಿಯರಿಗೆ ಆಶೀರ್ವಾದ ಮಾಡಿದ್ರು, ಗುಡ್ ಲಕ್ ಹೇಳಿದ್ರು, ಆಲ್ ದ ಬೆಸ್ಟ್ ಹೇಳಿದ್ರು. ನೋಡಿ ನೋಡ್ತಾ ಇರ್ಬೋದು ಈಗ ನೀವು. ನೋಡಿ ಯುವಣ್ಣವರು ಪುನೀತ್ ರಾಜ್ಕುಮಾರ್ ಸರ್ ಫೋಟೋಗೆ ಹಾರ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಒಂದು ಶಿಲೆ ಮಾಡಿದ್ದಾರೆ ನೋಡಿ, ಅದೆಲ್ಲ ಆ ಪೌಡ್ರಲ್ಲಿ ಅವರು ಬೆಂಗಳೂರಿಂದ ವಿನಯ್ ಅಂತ ಹೇಳ್ಬಿಟ್ಟು ಅದ್ರ ವಿಗ್ರಹ ಮಾಡ್ಕೊಂಬಂದಿರೋರು. ಅಟ್ ಕಲಾಚಂದನ 1438 ಕಲಾಚಂದನ 1438 ಅಂತ. ವೇದಿಕೆಯ ಮೇಲೆ ಆಸೀನರಾಗಿರುವ ವೇಣುಗೋಪಾಲ ಸ್ವಾಮಿಯವರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಓಕೆ ನೋಡಿ, ಇಲ್ಲೆಲ್ಲ ಪುನೀತ್ ಸರ್ದು ಶಿಲೆಗಳನ್ನ ರೆಡಿ ಮಾಡಿದಾರಲ್ಲ, ಅವರಿಗೆ ನಮ್ ಜೊತೆ ಇದ್ದಾರೆ ನೋಡಿ. ಇವರೇನೆ ಸರ್, ವಿನಯ್ ಸರ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಸರ್ ನಿಮ್ಮ ಇದು ಹೇಳಿ ಸರ್. ವಿನಯ್ ಕುಮಾರ್ ಅಂತ, ವಿನಯ್ ಕುಮಾರ್ ಪುನೀತ್ ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮಗಳೆಲ್ಲ ನೀವೆಲ್ಲ ತುಂಬಾ ಸಕ್ಕತ್ತಾಗಿ ಮಾಡ್ತಾ ಇದ್ದೀರಾ. ಅಭಿಮಾನಿಯಾಗಿದ್ದು ಏನೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆಲ್ಲ ಗೊತ್ತಿದೆ. ಎಲ್ಲ ಅಭಿಮಾನಿಗಳದ್ದು ನೋಡ್ತಾ ಇರ್ತೀನಿ. ನಾನೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೋದು ಅಂದಾಗ ಪುನೀತ್ ರಾಜ್ಕುಮಾರ್ ಅವ್ರ ಮೂರ್ತಿನೇ ಮಾಡಿ ಈವರೆಗೂ 850 ಮೂರ್ತಿ ಪುನೀತ್ ರಾಜ್ಕುಮಾರ್ ಅವರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ ಅಂತ 850 ಮಕ್ಕಳಿಗೆ ಕೊಟ್ಟಿದ್ದೀನಿ ಈವರೆಗೂ. ಇನ್ನು ಮುಂದೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಏನಾದ್ರೂ ಈ ಸತಿ 50ನೇ ವರ್ಷಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಮಾಡುವಾಗ ಇದೊಂದು ಆಲೋಚನೆ ಬಂದು ಈ ಒಂದು ವಿಗ್ರಹಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ನನಗೆ ಖುಷಿ ಆಗೋಯ್ತು ಇದು ಮಾಡಿ. ತುಂಬಾ ಸತಿ ಇದಾಗಿದೆ, ಪ್ರಾಬ್ಲಮ್ ಆಗಿದ್ದು ಅದನ್ನ ರೆಡಿ ಮಾಡಿದ್ದೀನಿ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ವೇದಿಕೆ ಮೇಲೆ ಒಂದಷ್ಟು ಮಾತಾಡಿದ್ರು.
ಅಂದರೆ ಮದುವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ಒಂದಷ್ಟು ಬುದ್ಧಿವಾದಗಳನ್ನ ಹೇಳಿದ್ರು. ಏನು ಅಂತಂದರೆ ಹೆಂಡತಿ ಗಂಡಂಗೆ ಹೆದರ್ಕೋಬೇಕು, ಗಂಡ ಹೆಂಡ್ತಿಗೆ ಹೆದರ್ಕೋಬೇಕು, ಇಬ್ಬರು ಹೊಂದಾಣಿಕೆಯಿಂದ ಎದುರುಕೊಂಡ್ರೇ ಜೀವನ ಅಂತ ಒಂದಷ್ಟು ನೀತಿ ಪಾಠಗಳನ್ನ ಚೆನ್ನಾಗಿ ಹೇಳಿದ್ರು. ತುಂಬ ನಗು ಬರೋ ರೀತಿ ಹೇಳಿದ್ರು. ಚೆನ್ನಾಗಿತ್ತು ಅವ್ರು ಹೇಳಿದ್ದು. ಅದೇನೇ ಒಟ್ಟಿನಲ್ಲಿ ಬದುಕಿನ ಪಾಠನ ಅವರು ಏನು ನೋಡಿರ್ತಾರೋ ಅದನ್ನು, ಅವ್ರ ಅನುಭವಕ್ಕೆ ಏನೇನು ಸಿಕ್ಕಿರುತ್ತೋ ಅದನ್ನೆಲ್ಲ ನಮಗೆ ಹೇಳ್ತಾರೆ. ನಾವು ಅದನ್ನು ತಿಳ್ಕೊಂಡು ಹೋಗಬೇಕು ಅಷ್ಟೇ. ಕುಮಾರ್ ಅವರ ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಸಾಮೂಹಿಕ ವಿವಾಹದಲ್ಲಿ ನಮ್ಮ ಬದುಕು ಸುಂದರವಾಗಿರಲಿ, ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯನ್ನು ಸಮಾಜದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಸಮಾಜ ಸೇವಾ ಪ್ರತಿಷ್ಠಾನದವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ರಾಜ್ಯ ಕಂಡಂತಹ ಶ್ರೇಷ್ಠ ನಟ, ಸಮಾಜ ಸೇವಾ ಧುರೀಣ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆಶಯದಂತೆ ಸಮಾಜದ ನಾವೆಲ್ಲರೂ ಸಹ ಮುನ್ನಡೆಯೋಣ. ನೂತನವಾಗಿ ದಂಪತಿಗಳಿಗೆ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಸದಾ ಹೀಗೆ ನಡ್ಕೊಂಡು ಹೋಗಲಿ ಅಂತ ಶುಭ ಹಾರೈಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನವ ದಂಪತಿಗಳಿಗೆ ರಾಜ್ಕುಮಾರ್ಗೆ ಇತಿಹಾಸದ ಡಾಕ್ಟರ್ ರಾಜ್ಕುಮಾರ್ಗೆ, ಇತಿಹಾಸದ ಡಾಕ್ಟರ್ ರಾಜ್ಕುಮಾರ್ಗೆ, ಇತಿಹಾಸದ ಡಾಕ್ಟರ್ ರಾಜ್ಕುಮಾರ್ಗೆ. ರಾಜನವರೇ, ಓಕೆ, ಥ್ಯಾಂಕ್ ಯು. ಮದುವೆ ಸಂಭ್ರಮ ಎಲ್ಲ ಮುಗೀತು. ತುಂಬಾ ಚೆನ್ನಾಗಿ ಆ ಕಾರ್ಯಕ್ರಮಗಳೆಲ್ಲ ಆಯ್ತು. ಪುನೀತ್ ರಾಜ್ಕುಮಾರ್ ಅವರು 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮೈಸೂರಲ್ಲಿ ರಾಜಣ್ಣ ಅವರು ಈ ನವ ಜೋಡಿಗಳಿಗೆ ಮದುವೆ ಮಾಡಿಸುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅದು ಸಂಪೂರ್ಣವಾಗಿ ಯಶಸ್ವಿ ಆಯ್ತು. ರೋರಿಂಗ್ ಸ್ಟಾರ್ ಅವರು ಬಂದಿರು, ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಬಂದಿದ್ರು. ಅಭಿಮಾನಿಗಳು ತುಂಬಾ ಖುಷಿ ಪಟ್ರು. ಈ ವರ್ಷ ಮದುವೆ ಆದಂತ ಹುಡುಗ ಹುಡುಗಿರು ಮಾತ್ರ ಬಹಳ ಖುಷಿ ಪಟ್ಟವ್ರೆ. ಅದನ್ನೆಲ್ಲ ನಾನು ನಿಮ್ಗೆ ಇದ್ರಲ್ಲಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಓಕೆ, ಇದೇ ರೀತಿ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಗ್ತಾ ಇರಲಿ. ಈ ಮೂರ್ತಿನ ಕೆತ್ತದಂತ ಬೆಂಗಳೂರವರು ವಿನೋದ್ ಅಂತ ಹೇಳಿ ನನಗೆ ಇದೊಂದು ಗಿಫ್ಟ್ ಆಗಿ ಕೊಟ್ಬಿಟ್ಟು ಹೋದ್ರು. ಅವ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತೆ ಈ ಬ್ಲಾಗ್ ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.